ನಮಸ್ಕಾರ ಸರ್. ನಮಸ್ಕಾರ. ಯಾರು ಮಾತಾಡೋದು ತಾವು? ಸರ್ ನಾವು ವೆಂಕಟರಾವ್ ಎಫ್ ಡಿ ಇಲ್ಲ ಅಕೌಂಟ್ದಾಗ ಸರ್. ವೆಂಕಟರಾವ್ ಎಫ್ ಡಿ ಅಕೌಂಟ್ ಏನು ಹೇಳ್ತೀವಿ ಪಿ ಡಬ್ಲ್ಯೂ ಡಿ ಇದು ಪಿ ಡಬ್ಲ್ಯೂ ಡಿ ಸರ್. ಪಿ ಡಬ್ಲ್ಯೂ ಡಿ ಸೆಕ್ಷನ್ದಾಗ ತಾವು ವೆಂಕಟರಾವ್. ಹಾಂ ರೀ ಸರ್. ಏನಿಲ್ಲ ಅವ್ನ ಕಡೆ ಒಂದು 10,000 ರೂಪಾಯಿ ಅಂತ ಅಷ್ಟೇ ತೊಗೊಂಡು ಅವನಿಗೆ ಸಂತೋಷದಿಂದ ಮಾಡ್ಕೊಡ್ಬೇಕು ಸರ್. ಅದು ಅಲ್ಲಿ ನಂಬರ್ ಬಂದಿಲ್ಲ ಫೈಲ್ ಎಲ್ಲದ್ರಿ ನಿಮ್ಮ ಫೈಲ್? ನನಗೆ ವೆಂಕಟರಾವ್. ಹಾಂ ಹೇಳ್ರಿ ಸರ್. ನೀವು ಮತ್ತೆ ಜಾಸ್ತಿ ಹುಷಾರಿ ಮಾರ ನಾಳೆ ಬರ್ಬೇಕಾಗ್ತದೆ. ನಾಳೆ ಬಂದಾಗ ಭಾಳ ಖರಾಬ್ ಆಗ್ತದೆ. ಇಲ್ಲ ಅವ್ರ ಫೈಲ್ ಟೆಕ್ನಿಕಲ್ ಸರ್. ವೆಂಕಟರಾವ್ ನನಗೆ ಏನು ಗೊತ್ತಿಲ್ಲ. ಅಲ್ಲಿ ಯಾರಿಗೆ ಕೊಟ್ಟಿರೋ ಏನು ಮಾಡ್ತಿರೋ ನನಗೆ ಗೊತ್ತಿಲ್ಲ. ನಾನು ಸಿಸ್ಟಮ್ದೊಳಗೆ ಬರ್ತೀನಿ. ನಾ ಪಾಲಿಟಿಷಿಯನ್ ಇದ್ದೀನಿ. ಏನು ಅನ್ನತ್ತಿಲ್ಲ, ನಿಮ್ಗೆ ಅರ್ಥ ಮಾಡ್ಕೊಡಿ ಸರ್. ಆಯ್ತು ನಾ ಇದು ಕೆಲಸ ಮಾಡ್ಕೊಡ್ಬೇಕು. ಅಂದ್ರೆ ಇಲ್ಲ 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 ಸರ್. ನಮ್ಮ 9 ಬಿಟ್ಟು ಹೋದ್ರೆ 11 ಬಿಟ್ಟು 9 ಇಲ್ಲ ಕೊಡ್ತಾನೆ ಅನ್ಬಲ್ಲ. ಕೆಲಸ ಮಾಡ್ಕೊಳ್ಬೇಕು ಅಷ್ಟೇ ಸರ್. ಸರ್ ನಾನು ಶರಣು ಸಲಗಾರರು ಯಾವುದೇ ಒಂದು ಡಿಪಾರ್ಟ್ಮೆಂಟ್ ದಾಗ ಕರಪ್ಷನ್ ಬಗ್ಗೆ ಏನ್ ಆಗ್ತಾ ಇದೆ, ಜನರ ಕುಂದು ಕೊರತೆ ಎಲ್ಲಿ ನಡೀತಾ ಇದೆ, ಒಂದು CMC ಆಗ್ಲಿ, ಒಂದ್ ತಾಲೂಕಾ ಪಂಚಾಯತ್ ಆಗ್ಲಿ, ತಹಸೀಲ್ ಆಫೀಸ್ ಆಗ್ಲಿ, ಎಲ್ಲಿ ಹೋದ್ರೂ ಕೂಡ ದುಡ್ಡು ತಗೊಂಬಂತನ ಕೆಲಸ ಆಗ್ತಾ ಇಲ್ಲ. ನಮ್ ಬಸವ ಕಲ್ಯಾಣ ಮಹಾಜನತೆ ಬಹಳಷ್ಟು ಎಲ್ಲೋ ಒಂದ್ ಕಡೆ ನೋಡಿದಾಗ ಅಡ್ಮಿನಿಸ್ಟ್ರೇಷನ್ ವಿಫಲ ಆಗಿದೆ ಅಂತ ಅರ್ಥ ಮಾಡ್ಕೊಂಡಿದಾಗ ಅವ್ರ ಕೆಲ್ಸಗಳು ಆಗ್ಬೇಕಾದಾಗ ಒಳ್ಳೆ ಗತಿನ ಅಡ್ಮಿನಿಸ್ಟ್ರೇಷನ್ ನರೇಂದ್ರ ಮೋದಿಜಿ ಅವರು ಪ್ರಧಾನ ಮಂತ್ರಿಗಳು ಶ್ರೀಮಾನ್ ನರೇಂದ್ರ ಮೋದಿಜಿ ಅವರು ಅವು ಒಳ್ಳೆ ವಿಚಾರಕ್ಕೆ ಎಲ್ಲೇ ಹೋದಾಗ ಟ್ರಾನ್ಸ್ಪರೆನ್ಸಿ ಅಡ್ಮಿನಿಸ್ಟ್ರೇಷನ್ ಒಂದು ಸಿಂಗಲ್ ಜನರಿಗೆ ತೊಂದರೆ ಆಗ್ಬಾರ್ದು ಎಂಬುದು ವಿಚಾರ ಗುಡ್ ಗವರ್ನೆನ್ಸ್ ದಾಗ ಅವ್ರು ಕೊಡ್ತಾರ. ಆದಾಗ ಇಲ್ಲಿನ ಶಾಸಕರು ದುಡ್ಡು ತಗೊಂಡು ಕೆಲಸ ಮಾಡ್ರಿ ಅಂತ ಅವಾಗ ಹೇಳಿದಕ್ ಏನ್ ಪರಿಸ್ಥಿತಿ ಇದೆ ಆ ಪರಿಸ್ಥಿತಿ ಇಲ್ಲಿಗೆ ತಂದು ಬಸವ ಕಲ್ಯಾಣ ಇಕ್ಕಿದಾಗ ಜನತಾ ಅರ್ಥ ಮಾಡ್ಕೋಬೇಕು. ಬರ್ತಕ್ಕಂಥದ್ದಿಂದಾಗ ಅವ್ರ ಕರಪ್ಷನ್ ಇನ್ನ 3 ವರ್ಷ ಅಧಿಕಾರ ಇದೆ. ಇದಕ್ಕೆ ಯಾವ ರೀತಿ ಕಡಿವಾಣ ಹಾಕ್ತಾರ ಏನು ಓನ್ಲಿ ವಿಡಿಯೋ ಫೋಟೋ ನ್ಯೂಸ್ ಫಸ್ಟಿಗ ಧನ್ಯವಾದ ಹೇಳಿ ಕೈ ಕಟ್ಕೊಂಡ್ ಕೂಡ್ತಾರ ಅಂದ್ರೆ ಕಾದ್ ನೋಡ್ತೇವೆ ನಾವು ಕೂಡ ಇದಕ್ಕೆ ಹೋರಾಟಕ್ಕೆ ಇಳಿಬೇಕಾಗ್ತದೆ. ನಮಸ್ಕಾರ ಸರ್. ನಮಸ್ಕಾರ. ಯಾರು ಮಾತಾಡೋದು ತಾವು? ಸರ್ ನಾವು ವೆಂಕಟರಾವ್ ಎಫ್ ಡಿ ಇಲ್ಲ ಅಕೌಂಟ್ದಾಗ ಸರ್. ವೆಂಕಟರಾವ್ ಎಫ್ ಡಿ ಅಕೌಂಟ್ ಏನು ಹೇಳ್ತೀವಿ ಪಿ ಡಬ್ಲ್ಯೂ ಡಿ ಇದು ಪಿ ಡಬ್ಲ್ಯೂ ಡಿ ಸರ್. ಪಿ ಡಬ್ಲ್ಯೂ ಡಿ ಸೆಕ್ಷನ್ದಾಗ ತಾವು ವೆಂಕಟರಾವ್. ಹಾಂ ರೀ ಸರ್. ಏನಿಲ್ಲ ಅವ್ನ ಕಡೆ ಒಂದು 10,000 ರೂಪಾಯಿ ಅಂತ ಅಷ್ಟೇ ತೊಗೊಂಡು ಅವನಿಗೆ ಸಂತೋಷದಿಂದ ಮಾಡ್ಕೊಡ್ಬೇಕು ಸರ್. ಅದು ಅಲ್ಲಿ ನಂಬರ್ ಬಂದಿಲ್ಲ ಫೈಲ್ ಎಲ್ಲದ್ರಿ ನಿಮ್ಮ ಫೈಲ್? ನನಗೆ ವೆಂಕಟರಾವ್. ಹಾಂ ಹೇಳ್ರಿ ಸರ್. ನೀವು ಮತ್ತೆ ಜಾಸ್ತಿ ಹುಷಾರಿ ಮಾರ ನಾಳೆ ಬರ್ಬೇಕಾಗ್ತದೆ. ನಾಳೆ ಬಂದಾಗ ಭಾಳ ಖರಾಬ್ ಆಗ್ತದೆ. ಇಲ್ಲ ಅವ್ರ ಫೈಲ್ ಟೆಕ್ನಿಕಲ್ ಸರ್. ವೆಂಕಟರಾವ್ ನನಗೆ ಏನು ಗೊತ್ತಿಲ್ಲ. ಅಲ್ಲಿ ಯಾರಿಗೆ ಕೊಟ್ಟಿರೋ ಏನು ಮಾಡ್ತಿರೋ ನನಗೆ ಗೊತ್ತಿಲ್ಲ. ನಾನು ಸಿಸ್ಟಮ್ದೊಳಗೆ ಬರ್ತೀನಿ. ನಾ ಪಾಲಿಟಿಷಿಯನ್ ಇದ್ದೀನಿ. ಏನು ಅನ್ನತ್ತಿಲ್ಲ, ನಿಮ್ಗೆ ಅರ್ಥ ಮಾಡ್ಕೊಡಿ ಸರ್. ಆಯ್ತು ನಾ ಇದು ಕೆಲಸ ಮಾಡ್ಕೊಡ್ಬೇಕು. ಅಂದ್ರೆ ಇಲ್ಲ 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 ಸರ್. ನಮ್ಮ 9 ಬಿಟ್ಟು ಹೋದ್ರೆ 11 ಬಿಟ್ಟು 9 ಇಲ್ಲ ಕೊಡ್ತಾನೆ ಅನ್ಬಲ್ಲ. ಕೆಲಸ ಮಾಡ್ಕೊಳ್ಬೇಕು ಅಷ್ಟೇ ಸರ್. ಸರ್ ನಾನು ಶರಣು ಸಲಗಾರರು ಯಾವುದೇ ಒಂದು ಡಿಪಾರ್ಟ್ಮೆಂಟ್ ದಾಗ ಕರಪ್ಷನ್ ಬಗ್ಗೆ ಏನ್ ಆಗ್ತಾ ಇದೆ, ಜನರ ಕುಂದು ಕೊರತೆ ಎಲ್ಲಿ ನಡೀತಾ ಇದೆ, ಒಂದು CMC ಆಗ್ಲಿ, ಒಂದ್ ತಾಲೂಕಾ ಪಂಚಾಯತ್ ಆಗ್ಲಿ, ತಹಸೀಲ್ ಆಫೀಸ್ ಆಗ್ಲಿ, ಎಲ್ಲಿ ಹೋದ್ರೂ ಕೂಡ ದುಡ್ಡು ತಗೊಂಬಂತನ ಕೆಲಸ ಆಗ್ತಾ ಇಲ್ಲ. ನಮ್ ಬಸವ ಕಲ್ಯಾಣ ಮಹಾಜನತೆ ಬಹಳಷ್ಟು ಎಲ್ಲೋ ಒಂದ್ ಕಡೆ ನೋಡಿದಾಗ ಅಡ್ಮಿನಿಸ್ಟ್ರೇಷನ್ ವಿಫಲ ಆಗಿದೆ ಅಂತ ಅರ್ಥ ಮಾಡ್ಕೊಂಡಿದಾಗ ಅವ್ರ ಕೆಲ್ಸಗಳು ಆಗ್ಬೇಕಾದಾಗ ಒಳ್ಳೆ ಗತಿನ ಅಡ್ಮಿನಿಸ್ಟ್ರೇಷನ್ ನರೇಂದ್ರ ಮೋದಿಜಿ ಅವರು ಪ್ರಧಾನ ಮಂತ್ರಿಗಳು ಶ್ರೀಮಾನ್ ನರೇಂದ್ರ ಮೋದಿಜಿ ಅವರು ಅವು ಒಳ್ಳೆ ವಿಚಾರಕ್ಕೆ ಎಲ್ಲೇ ಹೋದಾಗ ಟ್ರಾನ್ಸ್ಪರೆನ್ಸಿ ಅಡ್ಮಿನಿಸ್ಟ್ರೇಷನ್ ಒಂದು ಸಿಂಗಲ್ ಜನರಿಗೆ ತೊಂದರೆ ಆಗ್ಬಾರ್ದು ಎಂಬುದು ವಿಚಾರ ಗುಡ್ ಗವರ್ನೆನ್ಸ್ ದಾಗ ಅವ್ರು ಕೊಡ್ತಾರ. ಆದಾಗ ಇಲ್ಲಿನ ಶಾಸಕರು ದುಡ್ಡು ತಗೊಂಡು ಕೆಲಸ ಮಾಡ್ರಿ ಅಂತ ಅವಾಗ ಹೇಳಿದಕ್ ಏನ್ ಪರಿಸ್ಥಿತಿ ಇದೆ ಆ ಪರಿಸ್ಥಿತಿ ಇಲ್ಲಿಗೆ ತಂದು ಬಸವ ಕಲ್ಯಾಣ ಇಕ್ಕಿದಾಗ ಜನತಾ ಅರ್ಥ ಮಾಡ್ಕೋಬೇಕು. ಬರ್ತಕ್ಕಂಥದ್ದಿಂದಾಗ ಅವ್ರ ಕರಪ್ಷನ್ ಇನ್ನ 3 ವರ್ಷ ಅಧಿಕಾರ ಇದೆ. ಇದಕ್ಕೆ ಯಾವ ರೀತಿ ಕಡಿವಾಣ ಹಾಕ್ತಾರ ಏನು ಓನ್ಲಿ ವಿಡಿಯೋ ಫೋಟೋ ನ್ಯೂಸ್ ಫಸ್ಟಿಗ ಧನ್ಯವಾದ ಹೇಳಿ ಕೈ ಕಟ್ಕೊಂಡ್ ಕೂಡ್ತಾರ ಅಂದ್ರೆ ಕಾದ್ ನೋಡ್ತೇವೆ ನಾವು ಕೂಡ ಇದಕ್ಕೆ ಹೋರಾಟಕ್ಕೆ ಇಳಿಬೇಕಾಗ್ತದೆ. ನಮಸ್ಕಾರ ಸರ್. ನಮಸ್ಕಾರ. ಯಾರು ಮಾತಾಡೋದು ತಾವು? ಸರ್ ನಾವು ವೆಂಕಟರಾವ್ ಎಫ್ ಡಿ ಇಲ್ಲ ಅಕೌಂಟ್ದಾಗ ಸರ್. ವೆಂಕಟರಾವ್ ಎಫ್ ಡಿ ಅಕೌಂಟ್ ಏನು ಹೇಳ್ತೀವಿ ಪಿ ಡಬ್ಲ್ಯೂ ಡಿ ಇದು ಪಿ ಡಬ್ಲ್ಯೂ ಸರ್. ಪಿ ಡಬ್ಲ್ಯೂ ಡಿ ಸೆಕ್ಷನ್ದಾಗ ತಾವು ವೆಂಕಟರಾವ್. ಹಾಂ ರೀ ಸರ್. ಏನಿಲ್ಲ ಅವ್ನ ಕಡೆ ಒಂದು 10,000 ರೂಪಾಯಿ ಅಂತ ಅಷ್ಟೇ ತೊಗೊಂಡು ಅವನಿಗೆ ಸಂತೋಷದಿಂದ ಮಾಡ್ಕೊಡ್ಬೇಕು ಸರ್. ಅದು ಅಲ್ಲಿ ನಂಬರ್ ಬಂದಿಲ್ಲ ಫೈಲ್ ಎಲ್ಲದ್ರಿ ನಿಮ್ಮ ಫೈಲ್? ನನಗೆ ವೆಂಕಟರಾವ್. ಹಾಂ ಹೇಳ್ರಿ ಸರ್. ನೀವು ಮತ್ತೆ ಜಾಸ್ತಿ ಹುಷಾರಿ ಮಾರ ನಾಳೆ ಬರ್ಬೇಕಾಗ್ತದೆ. ನಾಳೆ ಬಂದಾಗ ಭಾಳ ಖರಾಬ್ ಆಗ್ತದೆ. ಇಲ್ಲ ಅವ್ರ ಫೈಲ್ ಟೆಕ್ನಿಕಲ್ ಸರ್. ವೆಂಕಟರಾವ್ ನನಗೆ ಏನು ಗೊತ್ತಿಲ್ಲ. ಅಲ್ಲಿ ಯಾರಿಗೆ ಕೊಟ್ಟಿರೋ ಏನು ಮಾಡ್ತಿರೋ ನನಗೆ ಗೊತ್ತಿಲ್ಲ. ನಾನು ಸಿಸ್ಟಮ್ದೊಳಗೆ ಬರ್ತೀನಿ. ನಾ ಪಾಲಿಟಿಷಿಯನ್ ಇದ್ದೀನಿ. ಏನು ಅನ್ನತ್ತಿಲ್ಲ, ನಿಮ್ಗೆ ಅರ್ಥ ಮಾಡ್ಕೊಡಿ ಸರ್. ಆಯ್ತು ನಾ ಇದು ಕೆಲಸ ಮಾಡ್ಕೊಡ್ಬೇಕು. ಅಂದ್ರೆ ಇಲ್ಲ 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 ಸರ್. ನಮ್ಮ 9 ಬಿಟ್ಟು ಹೋದ್ರೆ 11 ಬಿಟ್ಟು 9 ಇಲ್ಲ ಕೊಡ್ತಾನೆ ಅನ್ಬಲ್ಲ. ಕೆಲಸ ಮಾಡ್ಕೊಳ್ಬೇಕು ಅಷ್ಟೇ ಸರ್. ಸರ್ ನಾನು ಶರಣು ಸಲಗಾರರು ಯಾವುದೇ ಒಂದು ಡಿಪಾರ್ಟ್ಮೆಂಟ್ ದಾಗ ಕರಪ್ಷನ್ ಬಗ್ಗೆ
ಏನ್ ಆಗ್ತಾ ಇದೆ, ಜನರ ಕುಂದು ಕೊರತೆ ಎಲ್ಲಿ ನಡೀತಾ ಇದೆ, ಒಂದ್ CMC ಆಗ್ಲಿ, ಒಂದ್ ತಾಲೂಕಾ ಪಂಚಾಯತ್ ಆಗ್ಲಿ, ತಹಸೀಲ್ ಆಫೀಸ್ ಆಗ್ಲಿ, ಎಲ್ಲಿ ಹೋದ್ರು ಕೂಡ ದುಡ್ಡು ತಗೊಂಬಂತನ ಕೆಲಸ ಆಗ್ತಾ ಇಲ್ಲ. ನಮ್ ಬಸವ ಕಲ್ಯಾಣ ಮಹಾಜನತೆ ಬಹಳಷ್ಟು ಎಲ್ಲೋ ಒಂದ್ ಕಡೆ ನೋಡಿದಾಗ ಅಡ್ಮಿನಿಸ್ಟ್ರೇಷನ್ ವಿಫಲ ಆಗಿದೆ ಅಂತ ಅರ್ಥ ಮಾಡ್ಕೊಂಡಿದಾಗ ಅವ್ರ ಕೆಲ್ಸಗಳು ಆಗ್ಬೇಕಾದಾಗ ಒಳ್ಳೆ ಗತಿನ ಅಡ್ಮಿನಿಸ್ಟ್ರೇಷನ್ ನರೇಂದ್ರ ಮೋದಿಜಿ ಅವರು ಪ್ರಧಾನ ಮಂತ್ರಿಗಳು ಶ್ರೀಮಾನ್ ನರೇಂದ್ರ ಮೋದಿಜಿ ಅವರು ಅವು ಒಳ್ಳೆ ವಿಚಾರಕ್ಕೆ ಎಲ್ಲೇ ಹೋದಾಗ ಟ್ರಾನ್ಸ್ಪರೆನ್ಸಿ ಅಡ್ಮಿನಿಸ್ಟ್ರೇಷನ್ ಒಂದು ಸಿಂಗಲ್ ಜನರಿಗೆ ತೊಂದರೆ ಆಗ್ಬಾರ್ದು ಎಂಬುದು ವಿಚಾರ ಗುಡ್ ಗವರ್ನೆನ್ಸ್ ದಾಗ ಅವ್ರು ಕೊಡ್ತಾರ. ಆದ್ರೆ ಇಲ್ಲಿನ ಶಾಸಕರು ದುಡ್ಡು ತಗೊಂಡು ಕೆಲಸ ಮಾಡ್ರಿ ಅಂತ ಅವಾಗ ಹೇಳಿದಕ್ ಏನ್ ಪರಿಸ್ಥಿತಿ ಇದೆ ಆ ಪರಿಸ್ಥಿತಿ ಇಲ್ಲಿ ತಂದು ಬಸವ ಕಲ್ಯಾಣ ಇಕ್ಕಿದಾಗ ಜನತಾ ಅರ್ಥ ಮಾಡ್ಕೋಬೇಕು. ಬರ್ತಕ್ಕಂಥದ್ದಿಂದಾಗ ಅವ್ರ ಕರಪ್ಷನ್ ಇನ್ನ 3 ವರ್ಷ ಅಧಿಕಾರ ಇದೆ, ಇದಕ್ಕೆ ಯಾವ ರೀತಿ ಕಡಿವಾಣ ಹಾಕ್ತಾರ ಏನು ಓನ್ಲಿ ವಿಡಿಯೋ ಫೋಟೋ ನ್ಯೂಸ್ ಫಸ್ಟ್ ಈಗ ಧನ್ಯವಾದ ಹೇಳಿ ಕೈ ಕಟ್ಕೊಂಡ್ ಕೂಡ್ತಾರ ಅಂಬುದು ಕಾದ್ ನೋಡ್ತೇವೆ ನಾವು ಕೂಡ ಇದಕ್ಕೆ ಹೋರಾಟಕ್ಕೆ ಇಳಿಬೇಕಾಗ್ತದೆ.